ಇಚ್ಛೆ ಪಟ್ಟಿದ್ದಾರೆ. ಏನು ಹಲವಾರು ಬೇಡಿಕೆಗಳು, ಮಹದಾಯಿ ಇರ್ಬೋದು, ಕಾವೇರಿ ಇರ್ಬೋದು, ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಿರುವಂತಹ ಹಿಂದಿ ಏರಿಕೆ ಇರ್ಬೋದು, ಮತ್ತು ನಮ್ಮ ಚಾಲಕ ನಿರ್ವಾಹಕರ ಮೇಲೆ ದಬ್ಬಾಳಿಕೆ ಮಾಡಿದಂತಹ MBS ಮತ್ತು ಶಿವಸೇನೆಯನ್ನ ಗಡೀಪಾರು ಮಾಡೋ ವಿಚಾರವಾಗಿ ಇನ್ನೂ ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾಳೆ ಕರ್ನಾಟಕ ಬಂದ್ ಅನ್ನ ಮಾಡಲಾಗಿದೆ. ಏನು ಆನೇಕಲ್ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ, ಬಂದ್ ಆಗುತ್ತೆ. ಹಾಗಾಗಿ ಹತ್ತಿ ಮೇಲೆ ಗಡಿಗೆ ಹೋಗಿ ಗಡಿಯನ್ನ ಮುಟ್ಟಿ ಹಾಕ್ತೀವಿ, ಅಲ್ಲಿ ಬರೋ ಬಸ್ಗಳೆಲ್ಲ ತಡಿತೀವಿ. ನಮ್ಮ ಬಂದ್ ಯಶಸ್ವಿಯಾಗಿ ಬರಬೇಕು. ಅದಕ್ಕೆ ಸಂಪೂರ್ಣ ಸಹಕಾರ ಪೊಲೀಸ್ ಇಲಾಖೆ ಕೊಡಬೇಕು. ಈ ಬಂದ್ ಏನು ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸಾರಥ್ಯದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಲಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗಬೇಕು, ಕನ್ನಡಿಗರು ಉಳಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಆನೇಕಲ್ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ಏನು ವರ್ತಕರ ಸಂಘ ಆಗಿರ್ಬೋದು, ಮತ್ತು ಬೇಕರಿ ಸಂಘ ಆಗಿರ್ಬೋದು, ಮತ್ತೆ ಹೋಟೆಲ್ ಸಂಘ ಆಗಿರ್ಬೋದು, ಇನ್ನು ಹಲವಾರು ಸಂಘಟನೆಗಳು, ಸಣ್ಣ ಪುಟ್ಟ ವ್ಯಾಪಾರ ಸಂಘಗಳು, ಆಟೋ ಟ್ಯಾಕ್ಸಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆನೇಕಲ್ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಜೊತೆಗೆ ನಾವು ಹತ್ತಿ ಬೆಲೆಯಲ್ಲಿ ಗಡಿ ಬಂದ್ ಮಾಡ್ತೀವಿ. ಏನು ನಮ್ಮ ಕನ್ನಡಿಗರ ಮೇಲೆ ದರ್ಪ, ತಮಿಳುನಾಡಿನ ದರ್ಪ, ಕಾವೇರಿ ನಮ್ಮದು ಅಂತೇಳಿ ಅವರು ಮಂಡುವಾದ ಮಾಡೋದು, ಮೇಕೆದಾಟು ಯೋಜನೆ ಆಗ್ಬೇಕು, ಮತ್ತೆ ಮಹದಾಯಿ ಆಗ್ಬೋದು, ಮತ್ತೆ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ, ಆ ಶಿವಸೇನೆ ಮತ್ತು MES ನ ಬಗ್ಗಬಡಿಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು. ಇನ್ನು ಹಲವಾರು ಜ್ವಲಂತ ಸಮಸ್ಯೆಗಳನ್ನ ಅವರು ಪರಿಹಾರ ಮಾಡಬೇಕು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇರೋದು ಏನು ಹಿಂದಿ ಏರಿಕೆ, ಆ ಹಿಂದಿ ಏರಿಕೆ ನಮ್ಮ ರಾಜ್ಯದಲ್ಲಿ ನಡೆಯಲ್ಲ. ಹಾಗಾಗಿ ಕನ್ನಡಿಗರು ಸಿಡ್ದೇಳ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಹಾಗಾಗಿ ಏನು ಬಂದು ಸಂಪೂರ್ಣ ಬಂದ್ ಯಶಸ್ವಿ ಆಗುತ್ತೆ. ಹಾಗಾಗಿ ತಾಲೂಕು ಈ ಗಡಿ ಬಂದ್ ಆಗುತ್ತೆ, ಇಡೀ ರಾಜ್ಯ ಬಂದ್ ಆಗುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ಬೆಂಬಲ ಕೊಡದೇ ಇರೋದು ಅವರು ಕನ್ನಡಿಗರಲ್ಲ, ಅವರು ಬೇರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಮಲತಾಯಿ ಧೋರಣೆ. ಈ ವಿಚಾರದಲ್ಲಿ, ಕನ್ನಡಿಗರ ವಿಚಾರದಲ್ಲಿ ಆ ಬಣ ಈ ಬಣ ಅಲ್ಲ. ಕನ್ನಡಿಗರ ಅನ್ಯಾಯ ಆದ್ರೆ ಕನ್ನಡಿಗರು ಸಿದ್ಧಬೇಕು. ಬರೀ ಶಲ್ಯ ಹಾಕೊಂಡು ಕನ್ನಡ ಅನ್ನೋದಲ್ಲ. ಕರ್ನಾಟಕದಲ್ಲಿ ನಮಗೆ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಏನು ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಅಂತ ಹೇಳ್ತಾ ಇದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷರು ಅಂತ ಹೇಳ್ಸ್ಕೊಳ್ಳೋರು ಈ ಕೂಡಲೇ ನಾನೆಷ್ಟೋ ನೀನೆಷ್ಟೋ ಅನ್ನೋಬಹುದು. ಹಾಗಾಗಿ ಸಂಪೂರ್ಣ ಬೆಂಬಲ ಕೊಡ್ಬೇಕು. ಈ ತಾಲೂಕಿನಲ್ಲಿ ಅನ್ಯಾಯ ಆಗ್ತಾ ಇದೆ, ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಕನ್ನಡಿಗರ ಆಕ್ರೋಶವನ್ನ ನಾಳೆ ವ್ಯಕ್ತ. ನಮ್ಮ ಕನ್ನಡ ಒಕ್ಕೂಟದಿಂದ ಏನು ಬಂದನ್ನು ಕೊಟ್ಟಿದ್ದಾರೆ, ಆ ಬಂದ್ಗೆ ಎಲ್ಲ ನಮ್ಮ ನಾಯಕರು ಮತ್ತೆ ಏನು ಎಲ್ಲ ಸಂಘಟನೆಯ ಹೋರಾಟಗಾರರು, ಮತ್ತೆ ಬೀದಿ ಬದಿ ವ್ಯಾಪಾರಿಗಳು, ಮತ್ತೆ ಆಟೋ ಚಾಲಕರು, ಏನು ವರ್ತಕರ ಸಂಘದ ಎಲ್ಲ ಟೋಟಲ್ ಎಲ್ಲ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ 6 ಗಂಟೆವರೆಗೂ ಆನೇಕಲ್ ಟೋಟಲ್ ಬಂದ್ ಮಾಡ್ತಾ ಇದೀವಿ. ಏನು ಆನೇಕಲ್ ಗಡಿ ಭಾಗದಲ್ಲಿ ಈ ತಮಿಳುನಾಡು ಮತ್ತೆ ಬೆಳಗಾಮಲ್ಲಿ MES ಪುಂಡ್ರು ಏನು ನಮ್ಮ ಕನ್ನಡಿಗರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ, ಅದರಿಂದ ನಾವು ನಮ್ಮ ನಾಯಕರೆಲ್ಲ ಒಟ್ಟಿಗೆ ಸೇರಿ ಬಂದನ್ನು ನಂಬ್ಕೊಂಡಿದ್ದೀರಿ. ಆನೇಕಲ್ಲಲ್ಲಿ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹತ್ತಿ ಬೆಲೆ ಗಡಿ ಭಾಗದಲ್ಲಿ ಹೋಗಿ ಅರೆಬೆತ್ತಲೆಯನ್ನು ಮಾಡಿಕೊಂಡು ಅಲ್ಲಿ ಬಂದ್ ಮಾಡಿ ಹೈವೇಯನ್ನು ಬಂದ್ ಮಾಡ್ತಾ ಇದೀವಿ. ನಾಳೆ ಆನೇಕಲ್ಲಲ್ಲಿ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆನೇಕಲ್ಲು ಮತ್ತೆ ಚಂದಾಪುರ ಮಾಡಿಕೊಂಡು ಹತ್ತಿ ಬೆಲೆ ಗಡಿಗೆ ಹೋಗಿ ಅರೆಬೆತ್ತಲೆಯನ್ನು ಅಲ್ಲಿ ಮೆರವಣಿಗೆ ಮಾಡೋ ಮುಖಾಂತರ ಗಡಿಯನ್ನು